ಎಜಿ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯವರು ವಿನಾಕಾರಣ ಆರೋಪ ಮಾಡಿದ್ರು, ದಾಖಲೆ ಇಲ್ಲದೆ ಹೋರಾಟ ಮಾಡಿದ್ರು. ಮತದಾರರೇ ಈ ಚುನಾವಣೆಯಲ್ಲಿ ಮಾಜಿ ಸಿಎಂ ಮಕ್ಕಳ ಸೋಲಿಗೆ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಪಪ್ರಚಾರ ಮಾಡಿದ್ರು. ಅದು ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ವರದಾನವಾಯಿತು. ಇದರಿಂದಾಗಿ ಮಾಜಿ ಸಿಎಂಗಳ ಸೋಲಾಗಿರಬಹುದು ಎಂದಿದ್ದಾರೆ. ಸರಿಗ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ. ಇದರಿಂದ ಏನು ಜನರಿಗೆ ಏನಾದರೂ ಸಂದೇಶ ಹೋಗಿರುತ್ತೆ? ಅಲ್ಲಿ ಲೀಡರ್ಶಿಪ್ ಸೋಲಕ್ಕೆ ಲೀಡರ್ಶಿಪ್ ಟಿಕೆಟ್ ಕೂಡ ಮನೆಗಳಿದೆ. ಸೊ ಕಳೆದ ಸಾರಿ ಪಟ್ಟಣ ಸ್ವಲ್ಪ ಕೂಡ 1.5 ವರ್ಷ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರು. ಸೊ ನಾವು ಕಾರ್ಯಕರ್ತರಿಗೆ ಉಳಿದ್ರು. 2 ಕಡೆ ನಾವು ಪಟ್ಟಣ ಪಂಚಾಯತ್ ಗೆಲ್ತೀವಿ. 100 ಮತ್ತು ಮಲ್ಕಾಪುರ. ನಮ್ಮ ಕಾರ್ಯಕರ್ತರು ಆಗಿರುವ ಬಗ್ಗೆ ಪ್ರತಿ ದಿವಸ ಭೇಟಿ ಇರ್ತಾ ಇದ್ರು. ಪಕ್ಷದ ಜೊತೆ ಸಂಬಂಧ ಇದ್ದಿತ್ತು. ಹಾಗಾಗಿ ಅವರಿಗೆ ಟಿಕೆಟ್ ಕೊಡ್ತಿದ್ದ ಅದು ಅರ್ಥವಾಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.